ವಾಸ್ತು ಪ್ರಕಾರ ಮೆಟ್ಟಿಲುಗಳ ಕೆಳಗೆ ಶೌಚಾಲಯವಿದ್ರೆ ಮನೆಯ ಯಜಮಾನನಿಗೆ ಯಾವುದೋ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿ ಸತ್ತು ಹೋಗ್ತಾರೆ. ಅದೇ ನೈಋತ್ಯ ದಿಕ್ಕಿನಲ್ಲಿ ಕಿಟಕಿ ಇದ್ರೆ ಆ ಮನೆಯಲ್ಲಿರೋ ದಂಪತಿಗಳ ನಡುವೆ ಜಗಳವಾಗಿ ಬೇರೆ ಆಗ್ತಾರೆ. ಇದನ್ನ ನಾನ್ ಹೇಳ್ತಿಲ್ಲ, ಹೀಗೆ ಬಹಳಷ್ಟು ಜನ ಭಯ ಮತ್ತು ಅಭದ್ರತೆಯಿಂದ ಬದುಕ್ತಾ ವಾಸ್ತು ಹೆಸರಲ್ಲಿ ಆಟ ಆಡ್ತಿದ್ದಾರೆ. ಇದೆಲ್ಲ ಕೇಳಿದ ಮೇಲೆ ನಮ್ಮ ಮನೆ ವಾಸ್ತು ಪ್ರಕಾರ ಇದೆಯೋ ಇಲ್ವೋ, ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ಕೆಟ್ಟದ್ದಾಗುತ್ತೆ ಅಂತ ಭಯ ಮತ್ತು ಅಭದ್ರತೆಯ ಬಲೆಗೆ ಬೀಳುತ್ತಾರೆ. ನಿಜವಾಗಿಯೂ ವಾಸ್ತು ಅಂದರೆ ಏನು ಅಂತ ತಿಳಿಯಬೇಕಾದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ, ನಾನು ಎಲ್ಲವನ್ನು ವಿವರಿಸ್ತೇನೆ. ವಾಸ್ತು ಪ್ರಾಚೀನ ಭಾರತೀಯ ವಿಜ್ಞಾನಗಳಲ್ಲಿ ಒಂದು. ಇದು 4 ವೇದಗಳಲ್ಲಿ ಕೊನೆಯದಾದ ಅಥರ್ವ ವೇದದ ಭಾಗ. ವಾಸ್ತುಶಾಸ್ತ್ರವನ್ನು ಸಾವಿರಾರು ವರ್ಷಗಳ ಹಿಂದೆ ಪಡೆದಿದ್ದಾರೆ. ಈ ಸಾವಿರಾರು ವರ್ಷಗಳಲ್ಲಿ ಬಹಳಷ್ಟು ಪರಿಷ್ಕರಣೆಗಳಾಗಿವೆ. ಆದರೆ ಇಂದು ಅದರ ಹಿಂದಿರುವ ನಿಜವಾದ ತರ್ಕವನ್ನು ಅರ್ಥ ಮಾಡಿಕೊಳ್ಳುವ ಬದಲು ಜನರು ಇದನ್ನು ಮೂಢನಂಬಿಕೆಯಾಗಿ ನೋಡುತ್ತಾರೆ. ಅದರ ಹಿಂದಿರುವ ಆಳವಾದ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವವರು ಕಡಿಮೆ. ನೈಸರ್ಗಿಕ ಬೆಳಕು, ಗಾಳಿಯ ದಿಕ್ಕುಗಳು, ಕಾಂತೀಯ ಅಲೆಗಳು ಮತ್ತು ಭೂಮಿಯ ದೃಷ್ಟಿಕೋನದ ವಿವರಗಳನ್ನು ಆಧರಿಸಿ ರೂಪಿಸಲಾದ ಸುಧಾರಿತ ವಿಜ್ಞಾನವೇ ವಾಸ್ತು. ಹೊರಗಿನ ವಾತಾವರಣದಲ್ಲಿ ಎಂತಹ ಬದಲಾವಣೆಗಳಾದರೂ ಮನೆಯೊಳಗೆ ಮಾತ್ರ ಒಳಾಂಗಣ ತಾಪಮಾನ ಮತ್ತು ಶಕ್ತಿಗಳು ಒಂದು ಸಮತೋಲನದಲ್ಲಿರುವಂತೆ ಮಾರ್ಗದರ್ಶನ ನೀಡುವ ಸೂತ್ರವೇ ನಮ್ಮ ವಾಸ್ತು ತತ್ವಗಳು. ಈ ತತ್ವಗಳನ್ನು ಅನುಸರಿಸಿ ಮನೆಯನ್ನ ವಿನ್ಯಾಸಗೊಳಿಸಿದರೆ ಅದರಲ್ಲೇ ವಾಸಿಸುವವರೆಲ್ಲರೂ ಸ್ವಾಭಾವಿಕವಾಗಿ ಆರೋಗ್ಯವಾಗಿ ಮತ್ತು ಸಂತೋಷವಾಗಿರ್ತಾರೆ. ಮತ್ತು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ನೋಡಿಕೊಂಡಾಗ ಯಶಸ್ಸು ತಾನಾಗಿಯೇ ಹಿಂಬಾಲಿಸ್ತಾರೆ. ವಾಸ್ತು ಪಾಲಿಸದಿದ್ರೆ ಮನೆಯೊಳಗೆ ಸರಿಯಾದ ನೈಸರ್ಗಿಕ ಬೆಳಕು ಅಥವಾ ಗಾಳಿ ಸಿಗದು. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಆರೋಗ್ಯ ಸಮಸ್ಯೆಗಳು ಶುರುವಾಗಬಹುದು. ಇದು ಶಿಕ್ಷೆಯ ಕಾರಣದಿಂದಲ್ಲ, ಉತ್ತಮ ಜೀವನಕ್ಕೆ ಪರಿಸರ ಹೊಂದಿಗೆಯಾಗದ ಕಾರಣ. ನೆನ್ಪಿಡಿ, ವಾಸ್ತು ಶಿಕ್ಷೆಯ ಬಗ್ಗೆ ಅಲ್ಲ. ವಾಸ್ತು ಪಾಲಿಸದಿದ್ರೆ ಮನೆಯಲ್ಲಿ ಯಾರೋ ಸತ್ತಾರೆ ಅಥವಾ ಮನೆಯವರು ಬೇರೆ ಆಗ್ತಾರೆ ಅಂತ ಅಧಿಕೃತ ವಾಸ್ತು ಗ್ರಂಥಗಳಲ್ಲಿ ಎಲ್ಲಿಯೂ ಬರೆದಿಲ್ಲ. ಒಂದು ವೇಳೆ ನಿಮಗೆ ಯಾರಾದರೂ ಹೀಗೆ ಹೇಳಿದ್ರೆ ಕುರುಡಾಗಿ ನಂಬೇಡಿ, ಬದಲಿಗೆ ಯಾಕೆ ಹಾಗಾಗುತ್ತೆ ಅಂತ ಕೇಳಿ. ಉದಾಹರಣೆಗೆ, ಅಮೆರಿಕದಂತಹ ದೇಶಗಳಲ್ಲಿ ಯಾರೂ ವಾಸ್ತು ಪಾಲಿಸುವುದಿಲ್ಲ, ಆದರೆ ಅದು ವಿಶ್ವದ ಶ್ರೀಮಂತ ಮತ್ತು ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಭಾರತೀಯರ ಮೇಲೆ ಇಷ್ಟು ಪರಿಣಾಮ ಬೀರುವ ವಾಸ್ತು ಅಮೆರಿಕನರು ಅಥವಾ ಯುರೋಪಿಯನ್ನರ ಮೇಲೆ ಯಾಕೆ ಪರಿಣಾಮ ಬೀರುವುದಿಲ್ಲ? ಇದರ ಹಿಂದೆ ಆಳವಾದ ತರ್ಕವಿದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ವಿವರಿಸ್ತೇನೆ. ಇನ್ನಷ್ಟು ಆಸಕ್ತಿದಾಯಕ ವಾಸ್ತುಶಿಲ್ಪದ ವಿಷಯಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ.